ಮಲ್ಪೆದ ಸುವರ್ಣ ತ್ರಿಭುಜ ಓಡಗು ಕೊಚ್ಚಿದ ಕೊಡಲ ಕಪ್ಪಲ್ ಒಂಜಿ ಎಡ್ತದನ್ನು ಮಾಜಿ ಮೀನುಗಾರಿಕೆ ಮಂತ್ರಿ ಪ್ರಮೋದ್ ಮಧ್ವರಾಜ್ ಫೇಸ್ಬುಕ್ ಐಎನ್ಎಸ್ ಕೊಡಲ ಕಪ್ಪಲ್ದ ಫೋಟೋ ಪಾಡ್ತೀರು 7 ಮೀನುಗಾರರು ಸಯ್ಯರ ಕಾರಣ ಒಂದು 6 ದೂರ್ದಿ ಕೊಚ್ಚಿದ ಐಎನ್ಎಸ್ ಕೊಡಲದ ಕಪ್ಪಲ್ ಒಂಜಿ ಮಲ್ಪೆಡ್ದು ಮೀನುಗಾರಿಕೆಗೆ ಕೂದಿತ್ತಿನ ಸುವರ್ಣ ತ್ರಿಭುಜ ಯಂತ್ರ ಓಡುಗೆ ಎಡ್ತು ನೀಡಿದವರ ಓಡ ಮುರ್ಕುದುನು ತೋಜಾವನ ರೀತಿಡು ಮಾಜಿ ಮೀನುಗಾರಿಕಾ ಮಂತ್ರಿ ಪ್ರಮೋದ್ ಮಧ್ವರಾಜ್ ಫೇಸ್ಬುಕ್ ಐಎನ್ಎಸ್ ಕೊಡಲ ಕಪ್ಪಲ್ದ ಫೋಟೋ ಪಾಡ್ದಿರು ಕಪ್ಪಲ್ದ ಅಧಿಕಾರಿಗಳಿಗೆ ಜವಾಬ್ದಾರಿದ ಅಂತ ಈ ಅವಘಡ ಆತಲು ಅದು 7 ಜನ ಮೀನುಗಾರರು ತೀರಿರು ಐಎನ್ಎಸ್ ನೌಕಪಟ್ಲಮೇ ಕಾರಣ ಅಂದು ಪ್ರಮೋದ್ ಮಧ್ವರಾಜ್ ದೂರ್ದಿತ್ತಿರು ಇತ್ತೆ ಆ ಬಗೆಟ್ ಫೋಟೋ ಬಿಡುಗಡೆ ಬಂತು. ಸುವರ್ಣ ತ್ರಿಭುಜ ಓಡಗು ಐಎನ್ಎಸ್ ಕಪ್ಪಲ್ ಎಡ್ತದನೆಂದು ಪಂಪಣೆಕ್ಕು ಪ್ರಮೋದ್ ಮಧ್ವರಾಜ್ ಇಂಚಿನ ಸಾಕ್ಷಿ ಉಂಡು ಒಂದು ಒಡಿಪು ಶಾಸಕರು ರಘುಪತಿ ಭಟ್ರು ಕೇಂದಿರು ಆರ ಒಡಿಪುಡು ಮಾಧ್ಯಮದ ಕ್ರೀಡ ಪಾತಿರ್ದಿರು ಸುವರ್ಣ ತ್ರಿಭುಜ ಮಲ್ಪಿದ ಮೀನುಗಾರಿಕಾ ಓಡ ಕಡಲ್ಡು ಮುರುಕೇರ ಕಾರಣ ಐಎನ್ಎಸ್ ಕಪ್ಪಲ್ ಎಡ್ತನವೇ ಕಾರಣ ಅಂದು ಪನಿಯರೆ ಮಾಜಿ ಮೀನುಗಾರಿಕಾ ಮಂತ್ರಿ ಪ್ರಮೋದ್ ಮಧ್ವರಾಜ್ ಸಾಕ್ಷಿ ಇಂಚಿನ ಉಂಡು ಒಂದು ಶಾಸಕರು ರಘುಪತಿ ಭಟ್ ಒಡಿಪುಡು ಪ್ರಶ್ನೆ ಪಾಡ್ದಿರು ಆರ ಸುದ್ದಿ ಮಾಧ್ಯಮದ ಕ್ರೀಡ ಪಾತಿರ್ದು ಪ್ರಮೋದ್ ಮಧ್ವರಾಜ್ ಚಿಲ್ಲರೆ ರಾಜಕೀಯ ಮಲ್ತೊಂದುಲ್ಲೇರು ಸೈನ್ಯದ ಬಗೆಟ್ ಪಾತಿರ್ನ ಮಧ್ವರಾಜರ್ನ ಯೋಗ್ಯತೆ ಏತಂದು ನಡೆದು ಗೊತ್ತಾಪುಂಡು ಕಮ್ಮಿ ಬಿಲೆಕ್ ಮೀಂದ ತಂದು ಕೋಟಿಗಟ್ಟಲೆ ಪಣವು ಮಲ್ತನ ಪ್ರಮೋದ್ ಮಧ್ವರಾಜರಿಗೆ ದಾನಿ ಗೊತ್ತು ಮೀನುಗಾರರನ ಕಷ್ಟ ಅಂದು ರಘುಪತಿ ಭಟ್ ಏವ್ರೋಡು ಪಾತೇರಿಯರು. ಇದನ್ನು ಕೀಳು ಮಟ್ಟದ ರಾಜಕೀಯಕ್ಕೆ ಉಪಯೋಗ ಮಾಡಿಕೊಳ್ಬೇಡಿ ಪ್ರಮೋದ್ ಮಧ್ವರಾಜರು. ನಿಮ್ಮ ಈ ರಾಜಕೀಯ ಚಟವನ್ನು ಈ ಕುಟುಂಬದವರು ಇವತ್ತು ಕಷ್ಟದಲ್ಲಿದ್ದಾರೆ, ಇವರು ಬ್ಲೇಮ್ ಪೊಲಿಟಿಕ್ಸ್ ಮಾಡಬೇಡಿ. ಸಾಧ್ಯ ಇದ್ದರೆ ನಿಮ್ಗೆ ಸಾಧ್ಯ ಆದಷ್ಟು ರಾಜ್ಯ ಸರ್ಕಾರದಿಂದ ಇದು ಕೊಡಿಸ್ಲಿಕ್ಕೆ ನೋಡಿ. ನಾನಿವತ್ತು ಪ್ರಶ್ನೆ ಮಾಡ್ತೇನೆ, ಇವರು ಇಷ್ಟು ಹೇಳ್ತಾರಲ್ವ, ರಾಜ್ಯ ಸರ್ಕಾರದ ಅಧಿಕಾರಿಗಳು ಒಬ್ಬರಾದರೂ SP ಬಿಡಿ, ಒಂದು IG, ಒಬ್ಬರು DGP ಲೆವೆಲ್ನವರು, ಒಂದು ನೇವಿ ಆಫೀಸರ್ಸನ್ನು ಭೇಟಿಯಾಗಿದ್ದಾರೆ ಇವರು. ನಾವು ಮೀನುಗಾರ ನಿಯೋಗ 3 ಸರ್ತಿ ರಕ್ಷಣಾ ಸಚಿವರನ್ನು ಭೇಟಿಯಾಗಿ ನೇವಿಯ ನಂಬರ್ 2 ಒಟ್ಟಿಗೆ ನಾವು ಮೀಟಿಂಗ್ ಮಾಡಿದ್ದೇವೆ, ನಿರ್ಮಲಾ ಸಚಿವರ ನೇತೃತ್ವದಲ್ಲಿ ಮೀನುಗಾರರು. ಇವರು ರಾಜ್ಯ ಸರ್ಕಾರದ ಅಧಿಕಾರಿಗಳು ಯಾವುದೋ ಪಾಪ ಕುಟುಂಬದವರು ಈ ಅಂಜನ ನೋಡಿಕೊಂಡು ಅಲ್ಲಿ ಹೋಗೋದಿಲ್ಲ, ಅವರೊಟ್ಟಿಗೆ ಪೊಲೀಸ್ ಕಳಿಸಿ ನಾವು ಹುಡುಕ್ತಾ ಇದ್ದೇವೆ ಅಂತ ಹೇಳ್ತಾ ಬಂದಿದ್ದಾರೆ. ಇವರ ಸ್ವಂತ ಪ್ರಯತ್ನ ಒಂದು ಪೈಸದ ಸ್ವಂತ ಪ್ರಯತ್ನವನ್ನು ಇಲಾಖೆ ಮಾಡಲಿಲ್ಲ. ನಾನು ಯಾರ ಮೇಲೆ ಬ್ಲೇಮ್ ಮಾಡೋದು, ಇದು ಪ್ರಮೋದ್ ಮಧ್ವರಾಜ್ ಹೇಳಿದ ಕೇಳು, ಎಲ್ಲಿಯಾದರೂ ನಾನು ಹೇಳಿದ್ದೇನೆ ರಾಜ್ಯ ಸರ್ಕಾರ ಏನು ಮಾಡಲಿಲ್ಲ ಅಂತ. ಆದರೆ ಈ ಥರ ನೋಡಿ, ಇದರಲ್ಲಿ ರಾಜಕೀಯ ಮಾಡುವಂಥ ಕೀಳು ಮಟ್ಟಕ್ಕೆ ಪ್ರಮೋದ್ ಮಧ್ವರಾಜ್ ಬರಬಾರ್ದು.